ಗಿರೀಶ್ ಮಟ್ಟಣ್ಣನವರ್ ಕಡೆಯಿಂದ ದಾಖಲೆ ಬಿಡುಗಡೆ ಹಿನ್ನೆಲೆಯಲ್ಲಿ ಎಸ್ಐಟಿಯಿಂದ ಧರ್ಮಸ್ಥಳ ಪಂಚಾಯಿತಿ ಅಧಿಕಾರಿಗಳಿಗೆ ಬುಲಾವ್ ಹೋಗಿದೆ. ಗಿರೀಶ್ ಮಟ್ಟಣ್ಣನವರು ಹೇಳೋದು ಒಂದಷ್ಟು ದಾಖಲೆ ಇಟ್ಕೊಂಡು, ಅಲ್ಲ ರೀ, ಈಗ ನಾಪತ್ತೆ ಆಗಿದ್ದಾರೆ, ಪತ್ತೆ ಆಗದ ಪ್ರಕರಣ, ಯಾರೋ ಕಾಣಿಸ್ತಾ ಇಲ್ಲ, ಕಾಣೆ ಆಗಿಬಿಟ್ಟಿದ್ದಾರೆ ಈ ಭಾಗದಿಂದ ಅಂತೇಳಿ ಒಂದು ಹೆಣ್ಣು ಮಗಳ ವಿಚಾರದಲ್ಲಿ ನಾಪತ್ತೆ ಆಗಿರೋದು ಹೌದು. ಪತ್ತೆ ಆಗದಿರೋದು ಇದೆಯಲ್ಲ, ಅಲ್ಲಿ ಪತ್ತೆನೇ ಆಗಿಲ್ಲ ಈ ಕೇಸ್ಗಳಂತ ಇವರದ್ದೇ ವರದಿ ಇದೆಯಲ್ಲ. ಹಾಗಾದ್ರೆ ಏನಾದರೂ ಈ ಹೆಣ್ಣುಮಕ್ಕಳು ಎಲ್ಲಿ ಹೋದರು, ನಾಪತ್ತೆ ಆಗಿದ್ದಾರೆ, ಪತ್ತೆ ಆಗಿದ್ರು ಆ ಕೇಸ್ಗಳಂತ ಹೇಳಿ ಉದ್ದಕ್ಕೆ ಬರ್ಕೊಂಡು ಹೋದರೆ ಏನು ಗತಿ ಅಂತೇಳಿ ಇದೇ ಮಟ್ಟಣ್ಣನವರು ಕ್ವಶನ್ ಮಾಡಿದಂಥ ಒಂದು ವಿಚಾರ. ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಧರ್ಮಸ್ಥಳದ ಪಂಚಾಯಿತಿಗೆ ಬುಲಾವ್ ಕಳಿಸಿದ್ದಾರೆ. PDO ಪಂಚಾಯಿತಿ ಅಧಿಕಾರಿಗಳಿಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ನಾವು ಇದಕ್ಕಿಂತ ಮುಂಚೆ ಇದ್ರ ಬಗ್ಗೆ ಹೇಳಿದ್ವಿ. ಈ PDOಗಳಿಗೆ ಆ ಕಾಲದಲ್ಲಿ ಯಾರೆಲ್ಲ ಕೆಲಸ ಮಾಡಿದ್ರು ಆ ಪಂಚಾಯಿತಿ ಅಧಿಕಾರಿಗಳಿಗೆ ಅವರಿಗೆ SIT ಕಡೆಯಿಂದ ನೋಟಿಸ್ಗಳು ಹೋಗಿದೆ, ಬುಲಾವ್ ಹೋಗಿದೆ ಅಂತ ಹೇಳಿ. ಸದ್ಯ ಪಂಚಾಯಿತಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಅಧಿಕಾರಿಗಳು. ಮಟ್ಟಣ್ಣನವರ ದಾಖಲೆ ಜೊತೆಗೆ ಪಂಚಾಯಿತಿ ಅಧಿಕಾರಿಗಳ ದಾಖಲೆಯನ್ನು ಇದೀಗ ತಾಳೆ ಮಾಡಲಾಗುತ್ತೆ. ಎರಡೂ ದಾಖಲೆಗಳ ಸಾಮ್ಯತೆಯನ್ನು ಪರಿಶೀಲನೆ ಮಾಡಲಿದೆ SIT ತಂಡ ಅಂತ. ಈ ಬಗ್ಗೆ ಅಧಿಕಾರಿಗಳು ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ಗಿರೀಶ್ ಮಟ್ಟಣ್ಣನವರು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಇದೀಗ ಗಿರೀಶ್ ಮಟ್ಟಣ್ಣನವರೇ, ನಮಸ್ಕಾರ. ನಮಸ್ತೆ ಸರ್. ಗಿರೀಶ್ ಮಟ್ಟಣ್ಣನವರವರೇ, ನೀವು ನಿನ್ನೆ ಒಂದಷ್ಟು ದಾಖಲೆ ಇಟ್ಕೊಂಡು ಏನೋ ಕೇಳ್ತಾ ಇದ್ರಿ. ನೀವು ಒಂದಷ್ಟು ಹೆಣ್ಣು ಮಕ್ಕಳಲ್ಲಿ ನಾಪತ್ತೆ ಆಗ್ತಾರೆ, ನಾಪತ್ತೆ ಆಗಿ ಅವ್ರತಕ್ಕಂಥ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಇದು ಪತ್ತೆ ಆಗದಂಥ ಪ್ರಕರಣ ಅಂತ ಒಂದು ಕಡೆ ಬರೀತಾರೆ ಅಂತ ಹೇಳಿ. ಈ ದಾಖಲೆ ನಿಮ್ಗೆ ಕೊಟ್ಟವ್ರು ಯಾರು ಅಂತ? ಇಲ್ಲ, ಪಂಚಾಯತಿ ಅಧಿಕಾರಿ ಕೊಟ್ಟಿರ್ಬೇಕು ನಿಮಗೆ. RTI ನಲ್ಲಿ ಜಯಂತ್ ಟಿ ಅವರು ಅಪ್ಲೈ ಮಾಡಿ ತಗೊಂಡಿದ್ದು. RTI ಯಾವಾಗ ಅಪ್ಲೈ ಮಾಡಿದ್ರಿ ನೀವು? ಈಗ ಆಲ್ಮೋಸ್ಟ್ 1-2 ತಿಂಗಳಾಯ್ತು. ಯಾವ್ದು ಮಿಸ್ಸಿಂಗ್ ಕಂಪ್ಲೇಂಟ್ ತಗೊಂಡು ಆಲ್ಮೋಸ್ಟ್ 1 ವರ್ಷದ ಮೇಲೆ ಆಯ್ತು. ಓಕೆ, ಗಿರೀಶ್ ಮಟ್ಟಣ್ಣನವರವರೇ, ಈಗ ನಿಮ್ಗೆ ಒಂದು ಡೆಸಿಗ್ನೇಷನ್ ಅಂತ ನಾನು ಕರಿಬೇಕು ಅಂದ್ರೆ ನಿಮ್ಮ ಹುದ್ದೆ ಬಗ್ಗೆನೋ ನಿಮ್ಮೊಂದು ವಿಚಾರಕ್ಕೆ ಸಂಬಂಧಪಟ್ಟಂತನೋ ಏನು ಅಂತ ಕರಿಬೇಕು ನಾವು ನಿಮ್ಮನ್ನ? ಗಿರೀಶ್ ಮಟ್ಟಣ್ಣವ್ರ ಅಂತ ಇಷ್ಟ ಕರೀರಿ ಸರ್, ಸಾಕು. ಯಾವುದೇ ಈ ಹೋರಾಟಗಾರ, ಆ ಹೋರಾಟಗಾರ, RTI ಕಾರ್ಯಕರ್ತ ಏನು ಬೇಡ ನಿಮಗೆ. ಹೌದು ಸರ್. ಈ ಇಡೀ ನಿನ್ನೆ ಬಹಳ ಆಕ್ರೋಶದಿಂದ ಮಾತಾಡ್ತಾ ಇದ್ರಿ ತಾವು, ನೋವಿಂದ ಮಾತಾಡಿದ್ರು, ಆಕ್ರೋಶದಿಂದ ಮಾತಾಡಿದ್ರು. ಇರ್ಲಿ ಒಂದು ವಿಚಾರ, ಈ ನಾಪತ್ತೆ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಆಸಕ್ತಿ ಬೆಳೆದದ್ದು ಯಾವಾಗಿಂದ ಅಂತ? ಸರ್, ಇದು 2 ಇಯರ್ಸ್ ಇಂದ ನಾನು ಇದ್ರದ್ದು ಪೂರ್ತಿಯಾಗಿ ಹಿನ್ನೆಲೆ ಅಧ್ಯಯನ ಮಾಡ್ತಾ ಇದ್ದೀನಿ. ಸೌಜನ್ಯ ಪ್ರಕರಣದಲ್ಲಿ ಧರ್ಮಸ್ಥಳ ಎಕ್ಸ್ಕ್ಲೂಸಿವ್ಲಿ. ಹೌದು, ಎಕ್ಸ್ಕ್ಲೂಸಿವ್ಲಿ ಫಾರ್ ಧರ್ಮಸ್ಥಳ ಅಂತಲ್ಲ, ಅಲ್ಲಿ ಏನೇನೋ ನಡೆದಿದೆ, ಪೊಲೀಸ್ ಠಾಣೆ ದಾಖಲೆಗಳನ್ನ UDR ನ ಸ್ಟಡಿ ಮಾಡಿದೆ. ಓಕೆ. ಆನಂತರ ಮಿಸ್ಸಿಂಗ್ ಸ್ಟಡಿ ಮಾಡಿದ್ವು. ಆನಂತರ ಆನೆ ಬರೀ ಸೌಜನ್ಯ ಕೇಸ್ ಒಂದೇ ಅಲ್ಲ, ಅದ್ರ ಹಿಂದೆ ಆದಂತ ಎಷ್ಟೋ ಜನಕ್ಕೆ ಗೊತ್ತಿದ್ದಿದ್ದಿಲ್ಲ ಈ ಸಾಮ್ಯತೆ ಇದೆ ಅಂತೇಳಿ. ಆನೆ ಮಾವುತ ಪ್ರಕರಣದಲ್ಲಿ ಕೂಡ ಸೌಜನ್ಯ ಪ್ರಕರಣಕ್ಕೆ ಒಂದು ಸಾಮ್ಯತೆ ಇದೆ. ದಟ್ ಈಸ್ ಸಂತೋಷ್ ರಾವ್ನ ಎರಡೂ ಪ್ರಕರಣದಲ್ಲಿ ಕೂಡ ಆರೋಪಿತನನ್ನಾಗಿ ಮಾಡಿರ್ತಾರೆ. ಅದನ್ನ CID ವರದಿಯಲ್ಲಾಗ್ಲಿ CBIದವರಾಗ್ಲಿ ಯಾರು ಕೂಡ ಅದನ್ನ ಉಲ್ಲೇಖ ಮಾಡಿರೋದಿಲ್ಲ. ಅದಾದ ನಂತರ ಯಾವ್ದು ಪದ್ಮಲತಾ ಪ್ರಕರಣ ಕೂಡ ನಾನು ಸ್ಟಡಿ ಮಾಡಿದೆ, ಅದ್ರದ್ದು C ರಿಪೋರ್ಟ್ ಸ್ಟಡಿ ಮಾಡಿದೆ. ಅದಾದ ನಂತರ ಬೇರೆ ಬೇರೆ ವಿಚಾರಗಳೆಲ್ಲ ಗಮನಕ್ಕೆ ಬರಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ಹಿಂದೆ ಬಟ್ಟಣ್ಣನವರವರ ಈ ಹಿಂದೆ ಉಗ್ರಪ್ಪ ಅವ್ರನ್ನ ಮಾತಾಡ್ಸಿದ್ದೆ ನಾನು. ಮಹಿಳೆ ಮತ್ತು ಮಕ್ಕಳ ಮೇಲಿನ ಶೋಷಣೆ, ದೌರ್ಜನ್ಯ, ಅತ್ಯಾಚಾರ ನಿಯಂತ್ರಿಸುವ ಮತ್ತು ವರದಿ ನೀಡುವ ತಜ್ಞರ ಸಮಿತಿ ಮುಖ್ಯಸ್ಥರಾಗಿದ್ರವರು. ಹೌದು, ಉಗ್ರಪ್ಪನವರು. ಅವರು ರಾಜ್ಯಾದ್ಯಂತ ಈ ಮಹಿಳೆಯರ ನಾಪತ್ತೆ ವಿಚಾರವೋ, ಅತ್ಯಾಚಾರ ವಿಚಾರವೋ, ಶೋಷಣೆ ವಿಚಾರವೋ, ದೌರ್ಜನ್ಯ ವಿಚಾರವೋ, ಲಿಂಗಾನುಪಾತ ವ್ಯತ್ಯಾಸಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಗ್ರವಾಗಿ ರಾಜ್ಯದ ಪೂರ್ತಿ ವರದಿ ತರಿಸ್ಕೊಂಡಾಗ ಎಲ್ಲ ಜಿಲ್ಲೆಗಳಲ್ಲಿಯೂ ಕೂಡ ನಾಪತ್ತೆ ಆಗಿರೋದು ನಿಜ, ಅತ್ಯಾಚಾರ ಆಗಿರೋದು ನಿಜ, ಲಿಂಗಾನುಪಾತದಲ್ಲಿ ಗಂಭೀರ ಬದಲಾವಣೆಗಳಾಗಿರೋದು ನಿಜ ಅಂತ ಬಂದಾಗ ಗಿರೀಶ್ ಮಟ್ಟಣ್ಣನವರ್ ರಾಜ್ಯದಾದ್ಯಂತ ಇರ್ತಕ್ಕಂಥ ಜಿಲ್ಲೆಗಳಲ್ಲಿ ಎಲ್ಲ ಕಡೆಯಲ್ಲೂ ಹೋರಾಟವನ್ನು ಮಾಡಬೇಕಾಗಿತ್ತಲ್ವೇ? ಎಕ್ಸ್ಕ್ಲೂಸಿವ್ಲಿ ಫಾರ್ ಧರ್ಮಸ್ಥಳ ಯಾಕೆ ಅಂತ ಆ ಪ್ರಶ್ನೆ ಸಹಜವಾಗಿ ಬರಲ್ವಾ ಜನಗಳಿಗೆ? ಬರಬಾರದಾ? ಹೌದು, ಬರಬೇಕು. ಅದೇನು ತಪ್ಪಲ್ಲ. ಜನಗಳ ಕೇಳೋದೇನೋದು ನಾವೇನ ಕೇಳಕ್ಕಾಗಲ್ಲ. ಪ್ರತಿಯೊಬ್ಬರಿಗೂ ಕೂಡ ಅವ್ರವ್ರದೇ ಆದಂತ ರೈಟ್ಸ್ ಇದೆ ಕೇಳೋಕೆ. ಇಲ್ಲಿ ಏನಾಗಿದೆ, ನೀವು ಅದೇ ಉಗ್ರಪ್ಪ ವರದಿಯಲ್ಲಿ ತಾವು ನೋಡಿರಬಹುದು. ಉಗ್ರಪ್ಪ ವರದಿಯಲ್ಲಿ ಇದೆ, ಅಧಿಕಾರಿ ಪೊಲೀಸ್ ಅವ್ರು ಕೇಳ್ತಾರೆ, ಇಲ್ಲಿ ಇಷ್ಟೊಂದು ಪ್ರತಿ 3 ದಿನಕ್ಕೆ ಒಂದು ಡೆಡ್ ಬಾಡಿ ಬೀಳ್ತಾ ಇದೆ ಅಂತ ಹೇಳಿ. ಎಲ್ಲಿ ನೀವು ಹೇಳಿದಿರಿ, ಜಿಲ್ಲೆಗಳಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ. ಅದು ಹೌದಾ? ಇಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಅಲ್ಲ, ಆ ವರದಿಯಲ್ಲಿದೆ, ದಯವಿಟ್ಟು ನೋಡಿ. ಪ್ರತಿ 3 ದಿನಕ್ಕೆ ಒಂದು ಅಸಹಜ ಸಾವು. ಅದಕ್ಕೆ ಕೆಲವೊಬ್ರು ಹೇಳ್ತಾರೆ, ಅಂದ್ರೆ ಅಧಿಕಾರಿಗಳು ಹೇಳ್ತಾರೆ, ಇಲ್ಲ ಇಂತಲ್ಲಿ
ದೇವಸ್ಥಾನ ಇದೆಯಲ್ಲ ಅದ್ರ ಸಲುವಾಗಿ ಇಲ್ಲಿ ದೇವಸ್ಥಾನಕ್ಕೆ ಬಂದಂತವ್ರು ಸಾಯ್ತಾರೆ ಅಂತ ಹೇಳಿ ತಕ್ಷಣನೇ ಇನ್ನೊಂದು ಪ್ರಶ್ನೆ ಬರುತ್ತೆ ಅವರಿಗೆ ಸಮಿತಿಯ ಒಬ್ಬ ಸದಸ್ಯರಿಂದ ಏನು ಅಂತ ಹೇಳಿದ್ರೆ ತಿರುಪತಿಯಲ್ಲಿ ಇದಕ್ಕಿಂತ ಜಾಸ್ತಿ ಜನ ಬರ್ತಾರೆ ಮತ್ತು ಬೇರೆ ಬೇರೆ ತೀರ್ಥ ಕ್ಷೇತ್ರಗಳಲ್ಲಿ ಯಾಕಾಗಲ್ಲ ಇಲ್ಲೇ ಯಾಕಾಗತ್ತೆ ಅನ್ನೋದು ಕೂಡ ಪ್ರಶ್ನೆ ಬರ್ತದೆ. ಎಲ್ಲ ಬಹುಮುಖ್ಯವಾಗಿ ಉಗ್ರಪ್ಪ ವರದಿಯಲ್ಲಿ ಈ ಧರ್ಮಸ್ಥಳದಲ್ಲಿ ಅಸಹಜ ಸಾವುಗಳ ಬಗ್ಗೆ ನಾವು ಚಿಂತನೆ ಮಾಡಬೇಕಾಗಿರೋದು. ಸೌಜನ್ಯ ಪ್ರಕರಣ ಆದ ನಂತರ ಇದು ಕಡಿಮೆ ಆಗಿದೆ ಅಂತ ಹೇಳಿ ಅಧಿಕಾರಿಗಳೇ ಒಪ್ಕೊಳ್ತಾರೆ. ಇದು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆಗಿದೆಯಾ ಈ ತರ? ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸೌಜನ್ಯ ಪ್ರಕರಣದ ಹೋರಾಟ ನಡೆದ ಮೇಲೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕಡಿಮೆ ಆಗಿದೆಯಾ? ಬೇರೆ ಬೇರೆ ಜಿಲ್ಲೆಗಳಲ್ಲಿ ಖಂಡಿತ ಬೇರೆ ಜಿಲ್ಲೆಗಳಲ್ಲೆಲ್ಲ ಇಡೀ ದೇಶಾದ್ಯಂತ ಪ್ರತಿ 27 ನಿಮಿಷಕ್ಕೊಂದು ಲೈಂಗಿಕ ದೌರ್ಜನ್ಯ ಆಗುತ್ತಂತ ಹೇಳಿ NCRB ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಹೇಳುತ್ತೆ. ಇಲ್ಲಿ ನಾವು ಕೇಳ್ತಾ ಇರೋದು ಈ ಪ್ರದೇಶದಲ್ಲಿ ಮಾತ್ರ ಯಾಕೆ ಕಂಡು ಹಿಡಿತಾ ಇಲ್ಲ ಅಂದ್ರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಲೈಂಗಿಕ ಶೋಷಣೆ, ರೇಪು, ಅತ್ಯಾಚಾರ ಆದ್ರೆ ಆರೋಪಿಗಳು ಸಿಕ್ಕಾಕೋತಾರೆ. ಶಿಕ್ಷೆ ಆದಂತ ಉದಾಹರಣೆ ಇದೆ. ಧರ್ಮಸ್ಥಳದಲ್ಲಿಯೇ ನಡೆದಂತ ಪ್ರಕರಣ, ವೇದವಲ್ಲಿ ಪ್ರಕರಣದಲ್ಲಿ ಆರೋಪಿ ನಾಪತ್ತೆ, ಪದ್ಮಲತಾ ಪ್ರಕರಣದಲ್ಲಿ ಆರೋಪಿ ನಾಪತ್ತೆ, ಅಂದ್ರೆ ಆರೋಪಿನೇ ಇಲ್ಲ. ಡಬಲ್ ಮರ್ಡರ್ ಕೇಸ್ ನಲ್ಲಿ ಆರೋಪಿ ನಾಪತ್ತೆ. ಸೌಜನ್ಯ ಪ್ರಕರಣದಲ್ಲಿ ಯಾರೋ ಒಬ್ಬರು ಕೂರಿಸ್ತಾರೆ, ಅವ್ರನ್ನ ಅಕ್ವಿಟ್ ಆಗ್ತಾನೆ, ಅದಾದ ನಂತರ ನೆಕ್ಸ್ಟ್ ಯಾರಿಗೂ ಗೊತ್ತಿಲ್ಲ. ಸೊ ಇದು ಧರ್ಮಸ್ಥಳದಲ್ಲಿನೇ ಯಾಕಾಗ್ತಾ ಇದೆ? ದಟ್ ಈಸ್ ಅವರ್ ಕ್ವಶನ್. ಓಕೆ, ಅಂದ್ರೆ ಈಗ ಬೇರೆ ಯಾವ ಜಿಲ್ಲೆಗಳಲ್ಲೂ ಕೂಡ ನಾಪತ್ತೆ ಆಗಿರತಕ್ಕಂತ ಎಲ್ಲಾ ಹೆಣ್ಣು ಮಕ್ಕಳು ಸಿಕ್ಕಿಬಿಟ್ಟಿದ್ದಾರೆ. ಎಲ್ಲಾ ರೇಪ್ ಪ್ರಕರಣಗಳಲ್ಲೂ ಕೂಡ ಸಂತ್ರಸ್ತೆಗೆ ಕೋರ್ಟ್ ಇಂದ ನ್ಯಾಯ ಸಿಕ್ಕಿದೆ ಅಂತ ಗಿರೀಶ್ ಮಟ್ಟಣ್ಣನವರು ಹೇಳ್ತಾರೆ ಅಂತ ನಾನು ಭಾವಿಸ್ಲಾ? ಎಲ್ಲಾ ಪ್ರಕರಣದಲ್ಲಿ ಸಿಕ್ಕಿಬಿಟ್ಟಿದ್ದಾರೆ ಅಂತ ನಾನು ಹೇಳಲ್ಲ. ಎಲ್ಲಾ ಜಿಲ್ಲೆಗಳಲ್ಲಿಯೂ ಆರೋಪಿಗಳು, ಆದ್ರೆ ಬೇರೆ ಬೇರೆ ಭಾಗಗಳಲ್ಲಿ, ಫಾರ್ ಎಕ್ಸಾಂಪಲ್ ನೀವು ಯಾವ್ದು ಬೆಂಗಳೂರು ತಗೊಂಡ್ರೆ ಒಂದೊಂದು ಭಾಗದಲ್ಲಿ ಒಂದೊಂದು ಆಗಿರ್ತದೆ. ಬಟ್ ಇಲ್ಲಿ ಕಾನ್ಸಂಟ್ರೇಟೆಡ್ ಆಗಿ ವಿತ್ ಇನ್ ದಿ ಲಿಮಿಟ್ ಆಫ್ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತವರೇ. ಆನೆ ಮಾವತ ಧರ್ಮಸ್ಥಳದಲ್ಲಿ ಕೆಲಸ ಮಾಡೋನು, ವೇದವಳ್ಳಿ ಧರ್ಮಸ್ಥಳ ಟೀಚರು, ಪದ್ಮಲತಾ ಧರ್ಮಸ್ಥಳ ಸ್ಟೂಡೆಂಟು, ಸೌಜನ್ಯ ಧರ್ಮಸ್ಥಳದ ಸ್ಟೂಡೆಂಟು. ಸೊ ಇಲ್ಲಿ ನೋಡಿ, ಎಲ್ಲವೂ ಕೂಡ ಒಂದೇ ಪ್ರದೇಶದಲ್ಲಿ ಒಂದೇ ಅಂಗಳದಲ್ಲಿ ಬೀಳ್ತಾ ಇದೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆ ತರ ಇಲ್ಲ. ಒಬ್ಬರದೇ ಮನೆಯಲ್ಲಿ ಆಗ್ತಾ ಇಲ್ಲ. ಒಂದೇ ದೇವಸ್ಥಾನಕ್ಕೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಒಂದು ದೇವಸ್ಥಾನ ಅಥವಾ ಒಂದು ಇನ್ಸ್ಟಿಟ್ಯೂಟ್ ನಲ್ಲಿ ಆಗ್ತಾ ಇಲ್ಲ. ಇಲ್ಲಿ ಒಂದೇ ಇನ್ಸ್ಟಿಟ್ಯೂಟ್ ನಲ್ಲಿ ಕಂಟಿನ್ಯೂಸ್ ಆಗ್ತಾ ಇದೆಯಲ್ಲ, ಅದಕ್ಕೆ ಉತ್ತರ ಸಿಗ್ಬೇಕಲ್ವಾ? ಓಕೆ, ನನ್ನೊಂದು ಪಾಯಿಂಟ್ ಇದೆ ಇಲ್ಲಿ. ಹಿಂದೆ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದಂಥವ್ರು ಮಟ್ಟಣ್ಣನವರವರೇ. ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವತ್ತು ಬಿ ರಿಪೋರ್ಟ್, ಸಿ ರಿಪೋರ್ಟ್ ಯಾವುದೇ ಕೇಸಲ್ಲಿ ಹಾಕೇ ಇಲ್ವಾ? ಹಾಕಿದೆ. ಇದಕ್ಕೆ ಧರ್ಮಸ್ಥಳ ಎಕ್ಸೆಪ್ಷನ್ ಇದಕ್ಕೆ? ಸಿ ರಿಪೋರ್ಟ್ ಅಂದ್ರೆ ಏನು? ಆರೋಪಿ ನಾಪತ್ತೆ ಅಲ್ವಾ? ಹೌದು. ಬಿ ರಿಪೋರ್ಟ್ ಅಂದ್ರೆ ಕಂಪ್ಲೇಂಟ್ ಇಟ್ ಸೆಲ್ಫ್ ಇಸ್ ಅ ಫಾಲ್ಸ್ ಕಂಪ್ಲೇಂಟ್. ಆದ್ರೆ ಒಂದೇ ಪ್ರದೇಶದಲ್ಲಿ ನಡೆದಂತಹ ಪ್ರಕರಣಗಳಿಗೆ ಕಂಟಿನ್ಯೂಸ್ ಆಗಿ ಸಿ ರಿಪೋರ್ಟ್ ಹಾಕಿದ್ದು ಎಲ್ಲೂ ಕೂಡ ನನ್ನ ಗಮನಕ್ಕಂತೂ ಬಂದಿಲ್ಲ. ಓಕೆ, ಸರಿ. ಈ ಒಂದು ವಿಚಾರದಲ್ಲಿ ಗಿರೀಶ್, ಈ ಒಂದು ವಿಚಾರದಲ್ಲಿ ಈಗ ಬೀದಿಲಿ ನಿಂತ್ಕೊಂಡು, ರೋಡಲ್ಲಿ ನಿಂತ್ಕೊಂಡು, ಒಂದಷ್ಟು ಶಾಮಿಯಾನಗಳನ್ನು ಹಾಕಿಸ್ಕೊಂಡು ಜೋರಾಗಿ ಮಾತನಾಡುವುದರಿಂದ ಇಂಥ ಯಾವುದೇ ಪ್ರಕರಣಕ್ಕೆ ನ್ಯಾಯ ಸಿಗಬಹುದು ಅಂತ ಗಿರೀಶ್ ನಂಬ್ಕೊಂಡಿದ್ದಾರಾ? ಈಗ ಈ ಮಾತು ನಮಗಲ್ಲ, ಆ ಕಡೆದವ್ರಿಗೆ ಅನ್ವಯಿಸುತ್ತೆ. ಬೀದಿಗಳಲ್ಲಿ ಹೋರಾಟ ಮಾಡ್ತಾ, ಪೆಂಡಲ್ ಹಾಕ್ತಾ, ಪಾದಯಾತ್ರೆ ಮಾಡ್ತಾರಲ್ಲ, ಇದು ಪ್ರಶ್ನೆ ಅವ್ರಿಗೂ ಕೇಳ್ಬೇಕು. ಆ ನಂತರ ಇದು ನೋಡಿ ಸರ್, ಇದು ಜನಜಾಗೃತಿ. ಜನರಿಗೂ ಕೂಡ ತಿಳಿಸೋದು ಒಂದು, ಇಟ್ ಇಸ್ ಅವರ್ ರೈಟ್. ಆ ನಂತರ ವಿಕ್ಟಿಮ್ ಫ್ಯಾಮಿಲಿ ಇರ್ತದಲ್ಲ, ಅವ್ರಿಗೊಂದು ರೈಟ್ ಇರ್ತದೆ. ನಾವು ಅವ್ರ ಜೊತೆಗೆ, ಹೌದು ನನಗೆ ತೊಂದರೆ ಆಗಿದೆ, ನನ್ನ ಮಗಳಿಗೆ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿದ ಮೇಲೆ ಮಹೇಶ್ ಶೆಟ್ಟಿ ತಿಂಬ್ರೋಡಿ ಅವರು ಮತ್ತು ಅವ್ರ ಜೊತೆಗೆ ನಾವೆಲ್ಲರೂ ಸೇರಿ ಕೆಲಸ ಮಾಡ್ತಾ ಇದ್ದೀವಿ. ಗಿರೀಶ್, ನಿಮ್ಮ ಬಳಿ ಇರ್ತಕ್ಕಂತಹ ದಾಖಲೆಗಳು ತುಂಬಾ, ನಿಮ್ಮ ನಂಬಿಕೆಗೆ ಅನುಸಾರವಾಗಿ ಇದು ನನ್ನ ಬಳಿ ಇರ್ತಕ್ಕಂಥದ್ದು ಪಕ್ಕಾ ದಾಖಲೆ ಇದೆ, ನನ್ನ ಬಳಿ ಇದೆ ಅಂತ ಹೇಳಿದಾಗ ಜನಜಾಗೃತಿ ಒಂದು ಭಾಗ, ಇದಕ್ಕಿಂತ ಮೇಜರ್ ಭಾಗ ನೀವು ನಿಜವಾಗ್ಲೂ ನ್ಯಾಯವನ್ನೇ ಬಯಸ್ತಾ ಇರೋದೇ ನಿಜ ಆದ್ರೆ ಕೋರ್ಟ್ ಹೋಗ್ಬೇಕಲ್ಲ ಗಿರೀಶು? ಈ ಕೋರ್ಟ್ ಹೋಗಿದೆಯಲ್ಲ, ಹೈಕೋರ್ಟಿಗೆ ಹೋಗಿದೆ. ಹೈಕೋರ್ಟ್ ನಲ್ಲಿ ಈಗ ಅದಾದ ನಂತರ ನೋಡಿ, ಆನೆ ಮಾವತ ಪ್ರಕರಣ ಹೈಕೋರ್ಟ್ ಅಲ್ಲಿ ಇದೆ. ಓಕೆ, ಇದೆಲ್ಲ ನೋಡಿ, ಸಿ ರಿಪೋರ್ಟ್ ಅಲ್ಲಿ ಸಂತೋಷ್ ರಾವ್ನೆ ಅಂತ ಯಾರಿಗೂ ಕೂಡ ಗೊತ್ತಿದ್ದಿದ್ದಿಲ್ಲ ಆನೆ ಮಾವತನ ಡಬಲ್ ಮರ್ಡರ್ ಕೇಸಲ್ಲಿ. ಸೊ ಅದನ್ನ ನಾವು ಕೊಟ್ಟಿದೀವಲ್ಲ. ಈಗ ಮೇ ಬಿ ಇವತ್ತು 1 or 2 days ನಲ್ಲಿ ನಿರ್ಧಾರ ಮಾಡ್ತಾರೆ. ಹೈಕೋರ್ಟ್ ನಲ್ಲಿನೇ ಇದೆ. ಓಕೆ, ಆ ನಂತರ ಇಲ್ಲಿ ಒಂದು ನಾವು ಅರ್ಥ ಮಾಡ್ಕೋಬೇಕಾಗಿದ್ದು, ಸ್ವತಃ ಪೊಲೀಸರೇ ದೂರು ತಗೊಳ್ಳೋದಕ್ಕೆ ರೆಡಿ ಇಲ್ಲ ಇಲ್ಲಿ ಎಲ್ಲಾ ಕಡೆನೂ ಕೂಡ. ನ್ಯಾಯಾಲಯಕ್ಕೆ ಕೂಡ ನಾವು ಅಪ್ರೋಚ್ ಮಾಡಿದೀವಿ. ಅಂದಾಜಲ್ಲಿ, ನಾನು ಚಿನ್ನೈನ ಮಾತು ಬೇಡ, ನಿಮ್ಮ ಅಂದಾಜಲ್ಲಿ ಆ ಭಾಗದಲ್ಲಿ ಎಷ್ಟು ಜನ ಮಹಿಳೆಯರು, ಹೆಣ್ಮಕ್ಳು ನಾಪತ್ತೆ ಆಗ್ಬಿಟ್ರು? ಆ ನಾಪತ್ತೆ ಆಗಿರತಕ್ಕಂಥ ಹೆಣ್ಮಕ್ಳಿಗೆ ಅಪ್ಪ ಅಮ್ಮನೇ ಇರ್ಲಿಲ್ವಾ? ಅಕಸ್ಮಾತ್ ಇದ್ದಿದ್ರೆ ಧರ್ಮಸ್ಥಳ ವ್ಯಾಪ್ತಿ ಅಲ್ಲದೆ, ಬೆಳ್ತಂಗಡಿ ವ್ಯಾಪ್ತಿ ಅಲ್ಲದೆ
ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಇರ್ತಾ ಇದ್ರು, SP ಕೂಡ ಇರ್ತಾ ಇದ್ರು, ಬೇರೆ ಕಡೆ ಬಂದು ಅಪ್ರೋಚ್ ಮಾಡಿದ್ರು ಸಿಗ್ತಾ ಇದ್ರಲ್ವಾ? ನಾಪತ್ತೆ ಆಗಿರೋರು ಎಲ್ಲರೂ ಕೂಡ ಅದಕ್ಕೆ ಧರ್ಮಸ್ಥಳದವರೇ ಹೊಣೆ, ಅಲ್ಲಿದ್ದವರೇ ಹೊಣೆ ಅಂತ ನೀವು ಹೇಳಕ್ಕಾಗತ್ತಾ ಡೈರೆಕ್ಟ್ಲಿ? ಸರ್, ಈಗ ನಾವು ಕೇಳ್ತಾ ಇರೋದು ಇಲ್ಲಿ ಈಗ ಅವ್ರ ಅಪ್ಪ ಅಮ್ಮನೇ ಇರ್ಲಿಲ್ವಾ ಅಂತ ಹೇಳಿದ್ರೆ, ಅಪ್ಪ ಅಮ್ಮ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಆಗಿರುತ್ತೆ. ಓಕೆ, ಗೊತ್ತಾಯ್ತಾ ಸರ್? ನಾವು ಕೊಟ್ಟಿದ್ದಕ್ಕೆ ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗಿಲ್ಲ. ಅವ್ರ ಅಪ್ಪ ಅಮ್ಮಗನೇ ಕೊಟ್ಟಿದ್ದಕ್ಕೆ ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗಿದೆ. ನಾವು ಆಸ್ ಅನ್ ಆಕ್ಟಿವಿಸ್ಟ್ ಚಿನ್ನಯ್ಯನ ಸ್ಟೇಟ್ಮೆಂಟ್ ಎಂಡಾರ್ಸ್ ಮಾಡ್ತೀರಾ ಗಿರೀಶ್? ಚಿನ್ನಯ್ಯನ ಸ್ಟೇಟ್ಮೆಂಟ್ ಎಂಡಾರ್ಸ್ ಮಾಡ್ತೀರಾ? ಸಾವಿರಾರು ಹೆಣ ಹೂತು ಬಿಟ್ಟಿದ್ದೀನಿ, ನೂರಾರು ಹೆಣ ಹೂತು ಬಿಟ್ಟಿದ್ದೀನಿ. ಸರ್, ನಾನು ಎಂಡೋರ್ಸ್ ಮಾಡಕ್ಕೆ ನಾನು ಐಒ ಅಲ್ಲ. ಓಕೆ, ಐಒನೇ ಎಂಡೋರ್ಸ್ ಈ ಪ್ರಶ್ನೆ ನಾನು ನಿಮ್ಗೆ ಯಾಕೆ ಕೇಳಿದೆ ಅಂದ್ರೆ, ಸಹಜವಾಗಿ ಆ ಭಾಗದಲ್ಲಿ ಬರೋ ಪ್ರಶ್ನೆ, ಸಾವಿರಾರು ಹೆಣ ಹೂತು ಬಿಟ್ಟಿದ್ದೀನಿ ಎಂದಾಗ ಸಾವಿರಾರು ಅತ್ಯಾಚಾರ, ನೂರಾರು ಅತ್ಯಾಚಾರ ಅಂತ ಒಂದು ಮೆಸೇಜ್ ಪಾಸ್ ಆಯಿತು. ಅಂತವರೆಲ್ಲ ಏನೋ ನಡೆದ್ಬಿಟ್ಟಿದ್ಯಪ್ಪ ಇಲ್ಲಿ ಅಂತ ಹೇಳಿ ಚಿನ್ನಯ್ಯ ಆ ಥರ ಹೇಳಿದಾಗ, ಒಂದು ಸಮಾಜದ ಮುಂದೆ ಒಬ್ಬ ವ್ಯಕ್ತಿ 100 ಹೆಣ, 50 ಹೆಣ, 200 ಹೆಣ, 1000 ಹೆಣ ಹೂಳಬೇಕು ಅಂದ್ರೆ, ಫರ್ಗೆಟ್ ಅಬೌಟ್ ಧರ್ಮಸ್ಥಳ, ಎಲ್ಲೇ ಯಾವುದೇ ಪ್ಲೇಸ್ ಅಲ್ಲಾದ್ರೂ ಜನಗಳ ಕಣ್ಣಿಗೆ ಕಾಣದಂತೆ ಏನು ಮಾಡೋಕ್ಕಾಗಲ್ಲ ಗಿರೀಶ್. ವಾಸ್ತವ ಇದು. ನೋಡಿ, ಈ ಮಾತನ್ನ ಅವನು ನ್ಯಾಯಾಲಯದ ಮುಂದೆ, ಮ್ಯಾಜಿಸ್ಟ್ರೇಟ್ ಮುಂದೆ ಒಬ್ಬಂಟಿಯಾಗಿ ಕುತ್ಕೊಂಡು ಹೇಳಿದ್ದಾನೆ. ವಾಲಂಟರಿ ಸ್ಟೇಟ್ಮೆಂಟ್ 164 ಅಂತಾರೆ ಅಲ್ವಾ? 164 ಹೇಳ್ಬೇಕಾದ್ರೆ ಭಗವದ್ಗೀತೆಯ ಮೇಲೆ ಪ್ರಮಾಣ ಮಾಡಿ ಹೇಳ್ತಾನ ಅವನು. ನನ್ ಮುಂದೆನೆ ಹೇಳಿಲ್ಲ, ತಮ್ಮ ಮುಂದೆನೂ ಕೂಡ ಹೇಳಿಲ್ಲ ಅವನು. ಆ ನಂತರ ಅಲ್ಲಿ ತಾವು ಹೇಳಿದ್ರಲ್ಲ, ಒಬ್ಬನೇ ಮಾಡಕ್ ಆಗಲ್ಲ ಅಂತ ಹೇಳಿ. ಎಸ್, ಐ ಅಗ್ರಿ. ಅದಾದ ನಂತರ ಇನ್ನೂ ಒಂದಿಷ್ಟು 4-5 ಜನಕ್ಕೆ ಧೈರ್ಯ ಬಂದು, ಅವನು ಏನೇಲಿ ಹೂತ್ ಹಾಕಿದ್ದಾನೆ ಅದನ್ನೆಲ್ಲ ನಾವು ತೋರಿಸ್ತೀವಿ ಅಂತ ಅವರು ಕೂಡ SITಗೆ ಅಧಿಕೃತವಾಗಿ ದೂರನ್ನ ಕೊಟ್ಟಿದ್ದಾರೆ, ಅಂದ್ರೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅವರು. ಇದೆಲ್ಲವೂ SIT ನೋಡಿ ಸರ್, ಒಂದು ಇದರಲ್ಲಿ ತನ್ನದೇ ಆದಂತ ಧಾಟಿಯಲ್ಲಿ, ಅದರದೇ ಆದಂತ ಪ್ಯಾಟರ್ನ್ ಅಲ್ಲಿ ಮಾಡ್ಬೇಕಾದ್ರೆ ಅದ್ರ ಬಗ್ಗೆ ನಾವು ಬಹಿರಂಗವಾಗಿ ವಿಶ್ಲೇಷಣೆ ಮಾಡೋದು ನನಗನ್ಸಿದ ಮಟ್ಟಿಗೆ ಅದು ಈ ಹಂತದಲ್ಲಿ ಸರಿಯಲ್ಲ. ಆನೆ ಮಾವುತ ಕೇಸ್ ಒಂದು ಹೈಕೋರ್ಟ್ ಅಲ್ಲಿ ಇದೆ ಅನ್ನೋದು ಬಿಟ್ರೆ ಬೇರೆ ಯಾವ ಕೇಸ್ಗಳು ಗಿರೀಶ್ ಹೋರಾಟದ ಕಾರಣದಿಂದಾಗಿ ನ್ಯಾಯಾಲಯದ ಮೆಟ್ಟಿಲು ಹತ್ತಿತು? ಅಲ್ಲ, ಇಲ್ಲಿ ನನ್ನ ಸೆಂಟರ್ ಮಾಡಿ ನೀವು ಮಾಡಕ್ ಹೋಗ್ಬೇಡಿ ಗಿರೀಶ್. ಈಗ ನಿಮ್ಮನ್ನೇ ಕೇಳ್ಬೇಕಲ್ವೇನ್ರಿ? ನಾನು ಆ ಕಡೆ ಕೇಳಿದ್ದೀನಿ ಪ್ರಶ್ನೆಗಳನ್ನ ಗಿರೀಶ್. ಈ ಕಡೆ ಇದ್ದಾಗ ನಮ್ಗೆ ಈ ಒಂದು ವಿಚಾರಗಳಲ್ಲಿ ಒಂದು ಗಿರೀಶು, ಇನ್ನೊಂದು ತಿಮರೋಡಿ, ಅರ್ಥ ಆಯ್ತಾ, ಇನ್ನೊಂದು ಚಿನ್ನಯ್ಯ. ನಿಜ ಅಲ್ವಾ? ಪ್ರಧಾನ ಭೂಮಿಕೆ ಇರೋದು ನೀವು 3 ಪಾತ್ರಧಾರಿಗಳು ಈ ಒಂದು ವಿಚಾರದ, ನಮ್ ಕಣ್ಣು ಕಾಣಿಸ್ತಿರೋರಪ್ಪ. ನಿಜ ಅಲ್ವಾ? ನಿಮ್ಮನ್ನೇ ಕೇಳಬೇಕಲ್ಲ ನೀವು. ಲಾಜಿಕಲ್ ಎಂಡಿಗೆ ಎಲ್ಲಿ ತಗೊಂಡು ಹೋಗ್ತಾ ಇದ್ದೀರಿ ನೀವು? ನಮ್ಮ ಪ್ರಕಾರ ಲಾಜಿಕಲ್ ಎಂಡ್ ಅಂದ್ರೆ ನಾವೇ ಒಪ್ಕೊಂಡಿರ್ತಕ್ಕಂಥ ಕಾನೂನು ವ್ಯವಸ್ಥೆ, ನ್ಯಾಯಾಂಗ ವ್ಯವಸ್ಥೆ. ನಿಮ್ಮನ್ನೇ ಕೇಳ್ಬೇಕಲ್ಲ ನಾನು. ಎಸ್, ಐ ಟೋಟಲಿ ಅಗ್ರಿ ಸರ್, ಐ ಟೋಟಲಿ ಅಗ್ರಿ. ಇಲ್ಲಿ ಏನಾಗ್ತಾ ಇದೆ, ನೀವು ಇದರ ಜೊತೆಗೇನೆ ನಾವು ಯಾರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ, ಆರೋಪ ಯಾರ ಮೇಲೆ ಇದೆ, ಅದನ್ನು ಕೂಡ ಗಮನದಲ್ಲಿ ತೆಗೆದುಕೊಳ್ಳಬೇಕಾಗತ್ತೆ. ಇಲ್ಲಿ ಯಾವುದೋ ಒಬ್ಬ ರಾಜಕಾರಣಿನೋ, ಒಬ್ಬ MLA ನೋ, ಒಬ್ಬ ಮಿನಿಸ್ಟ್ರೋ, ಒಬ್ಬ CM ಇದ್ರೆ ಇಷ್ಟೊಂದು ಏನು ಸಂಘರ್ಷ ಆಗ್ತಾ ಇರ್ಲಿಲ್ಲ, ಕಷ್ಟ ಆಗ್ತಾ ಇರ್ಲಿಲ್ಲ. ಇಲ್ಲಿ ಆರೋಪ ಇರುವಂತಹ ವ್ಯಕ್ತಿ, ಆ ಕುಟುಂಬ ಏನಿದೆ, ಈ ದೇಶದ ಪ್ರಧಾನ ಮಂತ್ರಿಗಳನ್ನೇ ಮನೆಗೆ ಕರೆಸಿ ಮಾತಾಡುವಂತ ಶಕ್ತಿ, ಬಲಾಢ್ಯರು ಇರುವಂತವರು, ಪ್ರತಿದಿನ ಸಾಕಷ್ಟು ಒಂದು ವರ್ಷಕ್ಕೆ ಸಾವಿರಾರು ಕೋಟಿ ರೂಪಾಯಿ ವ್ಯವಹಾರ ಇರುವಂತವರು, ಆ ನಂತರ ನ್ಯಾಯಾಧೀಶರೇ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ, ಉಚ್ಚ ನ್ಯಾಯಾಲಯ ಮತ್ತು ಇಲ್ಲಿರುವಂತಹ ಎಲ್ಲಾ ಅನೇಕ ಎಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ, ಅನೇಕಾನೇಕ ನ್ಯಾಯಾಂಗ ವ್ಯವಸ್ಥೆಯಲ್ಲಿರತಕ್ಕಂತ ಹಿರಿಯರು ಬಂದು ಅವರ ಆಶೀರ್ವಾದವನ್ನ ಪಡೆದಾಗ ಬಹಳಷ್ಟು ಸಂಕಷ್ಟ ಆಗುತ್ತೆ. ಅಲ್ಲ, ಪೂರ್ತಿ ಕೇಳಿ ನೋಡಿ. ಒಂದು ನಿಮಿಷ ಇರಿ ಗಿರೀಶ್, ನಿಮ್ಮ ವಾದಕ್ಕೆ ಬರ್ತೀನಿ ನಾನು, ನಿಮ್ಮ ವಾದಕ್ಕೆ ಬರ್ತೀನಿ. ನಾನೇನು ಡೈವರ್ಟ್ ಮಾಡ್ತಿಲ್ಲ ನಾನು ನಿಮ್ಮನ್ನ. ಇದೇ ದೇಶದಲ್ಲಿ ಮಾಜಿ ಪ್ರಧಾನಿಗಳ ಮೊಮ್ಮಗ 4-5 ವರ್ಷಗಳ ಮುಂಚೆಯ ಅತ್ಯಾಚಾರ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಅವನ ಉಸಿರಿರೋವರೆಗೂ, ಅವನ ದೇಹದಲ್ಲಿ ಉಸಿರಿರೋವರೆಗೂ ಅವನನ್ನು ಜೈಲಿಗೆ ಹಾಕಿ ಅಂತ ಹೇಳಿ ಸೇಮ್ SIT ಆಗಿರೋದು, ಸೇಮ್ SIT ಇನ್ವೆಸ್ಟಿಗೇಷನ್ ಇಂದ ತೀರ್ಪು ಬಂದಿರೋದು ಗಿರೀಶ್, ಮರಿಬಾರ್ದು ನಾವು ಇದನ್ನ. ಮಾಜಿ ಪ್ರಧಾನಿಗಳ ಮೊಮ್ಮಗ, ಮಾಜಿ ಸಚಿವರ ಮಗ, ಅವನು MP ಆಗಿದ್ದಂಥವನು. ಅಂತ ಮನುಷ್ಯನ ಹೆಡೆಮುರಿ ಕಟ್ಟಿ ಇವತ್ತು ಇದೇ ಪರಪ್ನಗ್ರಹಾರದಲ್ಲಿ ತಟ್ಟೆ ಇಟ್ಕೊಂಡು ನಿಂತಿದ್ದಾನ ಅವನು. ಮರಿಬಾರ್ದು ನಾವು ಇದನ್ನ. ನೀವು ಈ ಕೇಸ್ಗಾದ್ರೆ ಬಂದು ಆ ಕೇಸ್ ಪ್ರಭಾವಿ, ಈ ಕೇಸ್ ಪ್ರಭಾವಿ, ನಿಮ್ಮ ಹತ್ರ ಸ್ಟ್ರಾಂಗ್ ಎವಿಡೆನ್ಸ್ ಇದ್ರೆ ನಿಮ್ ಹೋರಾಟಕ್ಕೆ ತಡೆಯಲ್ಲ. ಮೋರೋವರ್ ಎಕ್ಸ್ಕ್ಲೂಸಿವ್ಲಿ ನಾವು ಬೇರೆ ಜಿಲ್ಲೆಗಳನ್ನ ನೋಡಿಲ್ಲಪ್ಪ ಮಟ್ಟಣ್ಣನವ್ರನ್ನ. ಬೇರೆ ಜಿಲ್ಲೆಗಳಲ್ಲಿ ಕಾಣೆಯಾದಂತ ಹೆಣ್ಣು ಮಕ್ಕಳ ಬಗ್ಗೆ ಈ ತರ ಮಟ್ಟಣ್ಣನವರು ಹೋರಾಡ್ತಾ ಇಲ್ಲ, ಕೊಲೆ ಆದ್ರೆ ಹೋರಾಡ್ತಾ ಇಲ್ಲ. ಇಲ್ಲಿ ಮಾತ್ರ ಕಾಣಿಸ್ತಾ ಇದೆ ಅಂತ ಹೇಳಿ ಇನ್ ಪಬ್ಲಿಕ್, ನಾನು ಹೇಳ್ತಾ ಇರೋದು ಪಬ್ಲಿಕ್ ಇಂದ ಬರ್ತಿರ್ತಕ್ಕಂಥ ಪ್ರಶ್ನೆ ಇದು ಗಿರೀಶ್. ನಾನು ಕೇಳ್ತಾ ಇದ್ದೇನೆ ನಿಮ್ಮನ್ನ. ಓಕೆ ಸರ್, ಇಲ್ಲ ಸರಿಯಾಗಿ ಕೇಳ್ತಾ ಇದ್ರಿ. ತಮ್ದು 2 ಪ್ರಶ್ನೆ. ಒಂದನೇದ್ದು, ಮಾಜಿ ಪ್ರಧಾನಿಗಳ ಮೊಮ್ಮಗನೇ ಅರೆಸ್ಟ್ ಮಾಡಿದ್ರು, ಆದ್ರೆ ಮಾಜಿ ಪ್ರಧಾನಿಗಳಿಗೆ
ಅಲ್ಲಿ ಅವರು ಯಾವುದೇ ದೇವಸ್ಥಾನದ ಹೆಸರನ್ನ ಬಳಸ್ಕೊಳ್ಳಿಲ್ಲ. ಇಲ್ಲಿ ಧರ್ಮಸ್ಥಳ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಅತ್ಯಂತ ಪವಿತ್ರವಾದಂತಹ ಮತ್ತು ಕೋಟ್ಯಾಂತರ ಭಕ್ತರು ಇರುವಂತಹ ಸ್ಥಳ ಅದು. ಇವರು ಯಾವತ್ತಿಗೂ ಕೂಡ ಅವ್ರ ಸ್ಟೇಟ್ಮೆಂಟ್ ಅಬ್ಸರ್ವ್ ಮಾಡಿ ನಮ್ಮ ಮೇಲೆ ಅಪಪ್ರಚಾರ ಮಾಡ್ತಾರಂತ ಹೇಳೋಕ್ಕಿಂತ ಮುಂಚೆ ಅವ್ರು ಹೇಳ್ತಾರೆ ದೇವಸ್ಥಾನಕ್ಕೆ ಅಪಪ್ರಚಾರ. ಸೊ ಮಾಜಿ ಪ್ರಧಾನಿಗಳಿಗೆ ರಕ್ಷಣೆ ತಗೊಳ್ಳೋದಕ್ಕೆ ಯಾವುದೇ ದೇವಸ್ಥಾನ ಇರಲಿಲ್ಲ. ಇಲ್ಲಿ ಅವರು ಗ್ರೌಂಡ್ ಚೇಂಜ್ ಮಾಡ್ಕೊಂಡ್ಬಿಡ್ತೀರಾ ಗಿರೀಶ್ ಗ್ರೌಂಡ್ ಚೇಂಜ್ ಮಾಡ್ಕೊಂಡ್ಬಿಡ್ತೀರಾ ಗಿರೀಶ್ ಒಂದ್ ಹೇಳ್ತಿದೀನಿ, ಈ ಕೇಸಲ್ಲಿ ನೋಡಿ ಅದೇ ನಿಜ ಆಗಿದ್ದಿದ್ರೆ, ನೀವ್ ಹೇಳ್ತಿರೋ ಪ್ರಭಾವಗಳೇ ನಿಜ ಆಗಿದ್ದಿದ್ರೆ SIT ರಚನೆ ಆಗ್ಲೇಬಾರ್ದಾಗಿತ್ತು ಗಿರೀಶ್. ಅದೇ ನಿಜ ಆಗಿದ್ದಿದ್ರೆ, ನೀವ್ ಹೇಳೋ ಮತ್ತೆ ನಿಜ ಎಲ್ಲಾ ಕಾಲದಲ್ಲಿಯೂ ಎಲ್ಲರೂ ಕೂಡ ಏನು ಭ್ರಷ್ಟರು ಇರೋದಿಲ್ಲ. ಪ್ರಾಮಾಣಿಕರು ಕೂಡ ಇರ್ತಾರೆ, ಪ್ರಾಮಾಣಿಕ ಡಿಸಿಷನ್ ಕೂಡ ತಗೊಳ್ಳುವಂತ ವ್ಯವಸ್ಥೆ ನಮ್ದು. ನಾವು ಪೂರ್ತಿ ವ್ಯವಸ್ಥೆ ಹಾಳಾಗಿದೆ ಅಂತ ಹೇಳಿದ್ರೆ ನಾವು ಕೆಲಸನೇ ಮಾಡಬಾರ್ದು. ಮತ್ತೆ ಪ್ರಭಾವ ಇದೆ ಅಂತ ಹೇಳೋದು ನೀವೇ, ಪೂರ್ತಿ ವ್ಯವಸ್ಥೆ ಹಾಳಾಗಿಲ್ಲ ಅಂತ ಹೇಳೋದು ನೀವೇ. ನಿಮ್ ಎರಡು ಮಾತಲ್ಲಿ ಯಾವ್ದು ನಂಬಲಿಲ್ಲ ನನಗೆ. ನೋಡಿ, ಆಸಾರಾಮ್ ಬಾಪು ಇವ್ರಿಗಿಂತನೂ ಕೂಡ ಜಾಸ್ತಿ ಪ್ರಭಾವ ಇದ್ದವನು. ಈಗ ಅದರ ಉದಾಹರಣೆ ಕೂಡ ತಗೊಳ್ಳಿ ನೀವು. ಅವನು ಕೂಡ ಏನು ಧರ್ಮದ ಆಧಾರವನ್ನ ತಗೊಂಡ, ತಾನು ಮಾಡಿದ ತಪ್ಪನ್ನ ಮುಚ್ಚಿಟ್ಕೊಳ್ಳಕ್ಕೆ ಧರ್ಮದ ಏನೋ ಆಧಾರವನ್ನ ಶೀಲ್ಡ್ ಆಗಿ ಯೂಸ್ ಮಾಡ್ಕೊಂಡ. ಬಟ್ ಆಗ್ಲಿಲ್ಲ, ಬಿಕಾಸ್ ಆಫ್ ಹಾನೆಸ್ಟ್ ಆಫೀಸರ್. ಬ್ರಿಜ್ಭೂಷಣ್ ಯಾಕೆ ಮಾತಾಡಲ್ಲ ನೀವು? ಯಾವುದು? ಬ್ರಿಜ್ಭೂಷಣ್ ಸಿಂಗ್ ಯಾಕೆ ಮಾತಾಡಲ್ಲ ನೀವು? ಖಂಡಿತ ಬ್ರಿಜ್ಭೂಷಣ್ ಸಿಂಗ್ ನೋಡಿ ಮಾಡಿದಂತಹ ಇದ್ರ ಕೆಲಸ ಯಾರದು ಪೈಲ್ವಾನ್ರು ಇದರಲ್ಲಿ ಅಲ್ಲಿನೂ ಕೂಡ ಹಿಂಗೆ ಮಾಡಿದ್ರು. ಇವರು ದೇಶದ್ರೋಹಿಗಳು, ಇವರು ಚೈನಾದಿಂದ ಫಂಡ್ ಬಂದಿದೆ ಅಥ್ಲೀಟ್ಗಳಿಗೆ ಪಾಪ ನಡು ರಸ್ತೆಯಲ್ಲಿ. ಒಂದು ನಿಮಿಷ ಮಾತಾಡ್ತೀನಿ ಗಿರೀಶ್.